ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಪ್ರೀ ಫೈನಲ್ 2 ಕ್ವಶನ್ ಪೇಪರ್ನ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರ ಒಂದು ಕಂಟಿನ್ಯೂ ಪಾರ್ಟ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಕ್ವಶನ್ ನಂಬರ್ 44 ಏನು ಕೇಳ್ತಾ ಇದ್ದಾರೆ ಇಲ್ಲಿ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಒಂದು ಎಲಿಪ್ಸ್ನ ಕನ್ಸಿಡರ್ ಮಾಡೋಣ. Consider an ellipse. Okay na. So ಅದರಲ್ಲಿ ಒಂದು ಸ್ಮಾಲ್ rectangular strip ನ ಕನ್ಸಿಡರ್ ಮಾಡೋಣ. So this is point O, this is point A and this one is B. Okay, so ಈ ಒಂದು ಸ್ಮಾಲ್ ಸ್ಟ್ರಿಪ್ ಇಂದು ಹೈಟ್ ಬಂದ್ಬಿಟ್ಟು y ಅಂತ ಕನ್ಸಿಡರ್ ಮಾಡೋಣ, ವಿಡ್ತ್ ಬಂದ್ಬಿಟ್ಟು dx ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ಈಗ ಈ ಒಂದು ಎಲಿಪ್ಸ್ದು ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಈಕ್ವೇಶನ್ ಏನು ಕೊಟ್ಟಿದ್ದಾರೆ, x ಸ್ಕ್ವೇರ್ ಡಿವೈಡೆಡ್ ಬೈ a square plus y square divided by b square is equal to 1. ಓಕೆನಾ. ಸೊ ಇಲ್ಲಿ y square by b square ನ ಆಸ್ ಇಟ್ ಈಸ್ ಉಳಿಸ್ಕೊಳ್ಳೋಣ, x square by a square ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಇಲ್ಲಿ y square by b square is equal to 1 minus x square by a square ಆಗುತ್ತೆ. ಓಕೆನಾ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ, y square by b square is equal to a square minus x square whole divided by a ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಬಿ ಸ್ಕ್ವೇರ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಸ್ಕ್ವೇರ್ ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆನಾ. ಸೊ ಇಲ್ಲಿ ಬಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇದೆ. ಸೊ ಹಂಗಂದ್ರೆ ಬಿ ಬೈ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗುತ್ತೆ. ದೆನ್ ವಾಟ್ ವಿ ಕ್ಯಾನ್ ರೈಟ್, y ಈಸ್ ಈಕ್ವಲ್ ಟು ಬಿ ಬೈ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆನಾ. ಸೊ ಈಗ ವಾಟ್ ಈಸ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್. ಹೌದಾ. ಸೊ ನಮ್ಗೇನು ಬೇಕು, ಈ ಕಂಪ್ಲೀಟ್ ಎಲಿಪ್ಸ್ದು ಏರಿಯಾ ಬೇಕು. ಹೌದಾ. ಸೊ ಹಂಗಾಗಿ ಇಲ್ಲಿ ಏನು ಮಾಡೋಣಪ್ಪ ಅಂತಂದರೆ, ಫಸ್ಟ್ ರಿಕ್ವೈರ್ಡ್ ಏರಿಯಾನ ಯಾವ ಥರ ಬರೀಬೋದಪ್ಪ ಅಂತಂದರೆ, area of the required ellipse, area of the required ellipse is equal to ಏನಂತ ಬರೀಬಹುದು, ಏರಿಯಾ ಆಫ್ ದ ರಿಕ್ವೈರ್ಡ್ ಎಲಿಪ್ಸ್ ನ. ಸೊ ಇಲ್ಲಿ ಒಂದು ಏರಿಯಾ, ಐ ಮೀನ್ ಒಂದು ಕ್ವಾಡ್ರೆಂಟ್ ಅಲ್ಲಿ ಇರ್ತಕ್ಕಂಥ ಏರಿಯಾ, ಆಮೇಲೆ ಒಂದು ಏರಿಯಾದಲ್ಲಿ ಒಂದು ಕ್ವಾಡ್ರೆಂಟ್ ಅಲ್ಲಿ ಇರ್ತಕ್ಕಂಥ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಮಲ್ಟಿಪ್ಲೈ ಬೈ 4 ಮಾಡೋಣ, ಅವಾಗ ನಮಗೆ ಕಂಪ್ಲೀಟ್ ಏರಿಯಾ ಆಫ್ ದ ಎಲಿಪ್ಸ್ ಸಿಗುತ್ತೆ. ಓಕೆನಾ. ಸೊ ದಟ್ ಮೀನ್ಸ್ 4 times of integration from 0 to a ಕನ್ಸಿಡರ್ ಮಾಡೋಣ. ಓಕೆ. ಸೊ ಇಲ್ಲಿಂದ ಇಲ್ಲಿಗೆ a ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡೋಣ. ಪಾಯಿಂಟ್ a ಕೋಆರ್ಡಿನೇಟ್ಸ್ ಬಂದ್ಬಿಟ್ಟು a, 0 ಆಗಿರುತ್ತೆ. ದಟ್ ಈಸ್ y ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆ. ದೆನ್ ಸೊ ಇಲ್ಲಿ y ಅಂದ್ರೆ ಏನು ಬಂದಿದೆ ನಮ್ಗೆ ಆಲ್ರೆಡಿ, b ಬೈ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಂಗಂದ್ರೆ 4 times of integration from 0 to a b ಬೈ ಎ ಇಂಟು ಸ್ಕ್ವೇರ್ ರೂಟ್ ಆಫ್ a square minus x square into dx ಆಯ್ತು. ದಟ್ ಮೀನ್ಸ್ 4b by a ಇಂಟಿಗ್ರೇಷನ್ ಫ್ರಮ್ 0 to a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಯಿತು. ಓಕೆನಾ. ಸೊ ಹಂಗಂದ್ರೆ 4 ಇಂಟು ಬಿ ಬೈ ಎ ಇಸ್ ಈಕ್ವಲ್ ಇಂಟು, ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನಂತ ಬರೀಬೋದಪ್ಪ ಅಂತಂದರೆ, ಎಕ್ಸ್ ಬೈ 2 ಇಂಟು square root of a square minus x square plus a square by 2 into sin inverse of x by a ಆಗುತ್ತೆ. ಓಕೆ. ಸೊ ವಿತ್ ದ ಲಿಮಿಟ್ 0 to a. ಸೊ ಇಲ್ಲಿ 4b by a ಆಸ್ ಇಟ್ ಈಸ್ ಬರೆಯೋಣ. ದೆನ್ ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಇರಲಿಲ್ಲ, a ಬರೀಬೇಕು. ಸೊ ಅಪ್ಪರ್ ಲಿಮಿಟ್ a ಇದೆ. ಸೊ a by 2 ಇಂಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ by 2 into sin inverse of a by a. So this is completely upper limit. ಹೌದಾ. ಸೊ ನೆಕ್ಸ್ಟ್ ಮೈನಸ್ ಲೋಯರ್ ಲಿಮಿಟ್ ಬರೋಣ. ಸೊ ಲೋಯರ್ ಲಿಮಿಟ್ ಅಂದ್ರೆ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0 by 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ by 2 ಇಂಟು ಸೈನ್ ಇನ್ವರ್ಸ್ ಆಫ್ 0 by a. ಓಕೆ. ಸೊ ಹಂಗಂದ್ರೆ ಇಲ್ಲಿ 0 by ಎನಿಥಿಂಗ್ ಅಂದರೆ 0 ಆಯಿತು. ಸೊ ಯಾವಾಗ ಸೈನ್ 0 ಇರುತ್ತೆ, 0 ಡಿಗ್ರಿ ಇದ್ದಾಗ. ಸೊ ಹಂಗಂದ್ರೆ ಇಲ್ಲಿ ಕಂಪ್ಲೀಟ್ 0 ಆಯಿತು. ಸೊ ಈ ಟರ್ಮ್ 0 ಆಯಿತು. ಇಲ್ಲಿ
0 into anything will be 0. So complete second term ಏನಾಯ್ತು ನಮಗೆ 0 ಆಯ್ತು. ಸೊ ಇಲ್ಲಿ ಎ ಕ್ಯಾನ್ಸಲ್ ಆದರೆ 1 ಬಂತು. ಸೊ 1 ಅಲ್ಲಿ ಬರುತ್ತೆ ಸೈನ್ 90 ಡಿಗ್ರಿ ಇದ್ದಲ್ಲಿ ಬರುತ್ತೆ. ಓಕೆ, ದಟ್ ಮೀನ್ಸ್ 4b/a ಇಂಟು a/2. ಇಲ್ಲಿ a ಸ್ಕ್ವೇರ್ ಕ್ಯಾನ್ಸಲ್ ಆದರೆ 0 ಆಯಿತು. ಸೊ ಹಂಗಂದ್ರೆ ಫಸ್ಟ್ ಟರ್ಮ್ ಕೂಡ ಏನಾಗ್ಬಿಡುತ್ತೆ ನಮಗೆ ಇಲ್ಲಿ 0 ಆಗುತ್ತೆ. ಓಕೆ, ದೆನ್ ಇಲ್ಲೇನೈತಿ ಈಗ a²/2 ಇಂಟು ಸೈನ್ ಇನ್ವರ್ಸ್ ಆಫ್ 1 ಅಂತ ಬರಿಬೋದು, ಸೈನ್ π/2 ಅಂತ ಬರಿಬೋದು. ಓಕೆ, 1 ಅಂತ ಬರಿಬೋದು, ಸೈನ್ 90 ಅಂತ ಬರಿಬೋದು. ಓಕೆ, ಸೊ ಹಂಗಂದ್ರೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು, π/2 ಉಳಿತು. ಸೊ ದಟ್ ಮೀನ್ಸ್ 4 ಇಂಟು b/a ಇಂಟು a² ಇಂಟು π/2 ಉಳಿತು. ಸೊ 2 1s 2 2s ಕ್ಯಾನ್ಸಲ್. ಸೊ 1a ಕ್ಯಾನ್ಸಲ್. ಇನ್ನೊಂದು 2 ಇದೆ ಇಲ್ಲಿ, a²/2 ಇದೆ ಅಲ್ವಾ. ಸೊ ಹಂಗಂದ್ರೆ 2 2 get ಕ್ಯಾನ್ಸಲ್. ಸೊ ಫೈನಲಿ ಏನು ಉಳಿತೆ, π/a/b ಉಳಿತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದ ಎಲಿಪ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 45 ನೋಡೋಣ. ಸೊ ಏನಿದೆ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ x into dy/dx plus 2y is equal to x² where x is not equal to 0 ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ ಈ ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ನ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಒಂದು ಇಕ್ವೇಶನ್ಗೆ x ಇಂದ ಡಿವೈಡ್ ಮಾಡೋಣ. ಓಕೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ನಂಬರ್ ಗಳನ್ನ, ಸೊ ಕನ್ಸಿಡರ್ x into dy/dx plus 2y is equal to x². So divide the above equation by x. So ಅವಾಗ ಏನಾಗುತ್ತೆ, x ಕ್ಯಾನ್ಸಲ್ ಆದರೆ ಇಲ್ಲಿ dy/dx ಉಳಿತು ಪ್ಲಸ್ 2/x into y is equal to x²/x. ಸೊ ಇಲ್ಲೊಂದು x ಕ್ಯಾನ್ಸಲ್ ಆಗಿ ಏನು ಉಳಿತು, ಇಲ್ಲಿ x ಮಾತ್ರ ಉಳಿತು. ಸೊ ಹಂಗಾದ್ರೆ ಇದನ್ನೇನಂತ ಬರಿಬೋದು, dy/dx plus 2/x into y is equal to x. ಓಕೆನಾ. So this is the standard form. So ಏನಿದೆ ಸ್ಟ್ಯಾಂಡರ್ಡ್ ಫಾರ್ಮ್, we know that dy/dx plus p into y is equal to q. So p ಪ್ಲೇಸ್ ಅಲ್ಲಿ ಏನಿದೆ 2/x ಇದೆ. ಸೊ ಹಂಗಂದ್ರೆ p is equal to 2/x. ನೆಕ್ಸ್ಟ್ q ಪ್ಲೇಸ್ ಅಲ್ಲಿ ಏನಿದೆ, q ಜಾಗದಲ್ಲಿ x ಇದೆ. ಸೊ ಫಸ್ಟ್ ಆಫ್ ಆಲ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, e to the power of integration p into dx ಆಗುತ್ತೆ. ದಟ್ ಈಸ್ e to the power of p ಅಂದ್ರೆ ಏನಿದೆ, 2/x into dx ಆಯ್ತು. ದಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ 2 into ಇಂಟಿಗ್ರೇಷನ್ ಆಫ್ 1/x ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1/x ಅಂದ್ರೆ ಏನಾಗುತ್ತೆ, log x ಆಯ್ತು. ಓಕೆ, ಸೊ ಇದನ್ನೇನಂತ ಬರೀಬೋದು, e ಪವರ್ log 2 log x ಅಂತ ಬರೀಬೋದು, log x² ಅಂತ ಬರೀಬೋದು. ಓಕೆನಾ. ಸೊ e ಪವರ್ ಲಾಗ್ f ಆಫ್ ಎಕ್ಸ್ ಫಾರ್ಮುಲಾ ಏನಾಗುತ್ತೆ, f ಆಫ್ ಎಕ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ f ಆಫ್ ಎಕ್ಸ್ ಜಾಗದಲ್ಲಿ ಇದೆ x² ಇದೆ. ಸೊ ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಏನಾಯ್ತು, ಈಗ x² ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ಕೊಂಡು ಏನು ಬರೆಯೋಣ, ಈಗ ಜನರಲ್ ಸೊಲ್ಯೂಷನ್ ಬರೆಯೋಣ. ಸೊ ಜನರಲ್ ಸೊಲ್ಯೂಷನ್ ಇಸ್ ಗಿವೆನ್ ಬೈ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx. ಓಕೆ, ದಟ್ ಈಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿದೆ, x² ಇದೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಅಂದ್ರೆ ಏನಿದೆ, x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿದೆ, x² ಇಂಟು dx ಆಯ್ತು. ಓಕೆ, ದಟ್ ಮೀನ್ಸ್ y ಇಂಟು x² ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x² ಇಂಟು x ಅಂದ್ರೆ ಏನಾಯ್ತು, x³ ಇಂಟು dx ಆಯ್ತು. ಓಕೆ, ದಟ್ ಮೀನ್ಸ್ y ಇಂಟು x² ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x⁴ ಅಂದ್ರೆ ಏನಾಯ್ತು, x⁴/4 ಪ್ಲಸ್ c. ದಿಸ್ ಇಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 46, ಇದು 6 ಮಾರ್ಕ್ಸ್ ಕ್ವಶನ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಐ ಹೋಪ್ ಈ ಒಂದು ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದಾವೆ ಅಂತ ಅನ್ಕೊಂತೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.